ಜರ್ಮನಿಗೆ ಟ್ರಾವೆಲ್ ಮಾಡೋ ಪ್ಲಾನ್ ಇದೆಯಾ? ಟೂರಿಸ್ಟ್ ಆಗಿ ಹೋಗ್ಬೇಕಾ, ಬಿಸ್ನೆಸ್ ಟ್ರಿಪ್ಗೆ ಹೋಗ್ಬೇಕಾ, ಫ್ಯಾಮಿಲಿ ವಿಸಿಟಾ, ಸ್ಟಡೀಸ್ ಅಥವಾ ವರ್ಕ್ಗೆ ಹೋಗ್ಬೇಕಾ? ಹಾಗಿದ್ರೆ ಎಲ್ಲರೂ ತಲೆಯಲ್ಲಿ ಬರೋ ಕ್ವಶನ್ಸ್ ಏನಂದ್ರೆ, ಜರ್ಮನಿಗೆ ಯಾವ ವೀಸಾ ಬೇಕು, ಶೆಂಜನ್ ವೀಸಾ ಅಂದ್ರೇನು, ನ್ಯಾಷನಲ್ ವೀಸಾ ಅಂದ್ರೇನು, VFS ಅಂದ್ರೇನು, VFS ಅಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ವೀಸಾ ಫೀಸ್ ಎಷ್ಟಾಗುತ್ತೆ, ಪ್ರೊಸೆಸಿಂಗ್ ಟೈಮ್ ಎಷ್ಟು ತಗೊಳುತ್ತೆ, ಜೊತೆಗೆ 2026 ಅಲ್ಲಿ ಇಂಡಿಯನ್ ಟ್ರಾವೆಲರ್ಸ್ಗೆ ಬಂದಿರುವಂತ ಜರ್ಮನಿ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಅಪ್ಡೇಟ್ ಏನು, ಈ ಎಲ್ಲ ಕ್ವಶನ್ಸ್ಗೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಲೈಫ್ ಇನ್ ಫ್ರೇಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಇವತ್ತಿನ ವಿಡಿಯೋದಲ್ಲಿ ಜರ್ಮನಿ ಟ್ರಾವೆಲ್ಗೆ ಪ್ಲಾನ್ ಮಾಡ್ತಿರೋ ಇಂಡಿಯನ್ ಟ್ರಾವೆಲರ್ಸ್ಗೆ ಕಂಪ್ಲೀಟ್ ವೀಸಾ ಬಗ್ಗೆ ಸಿಂಪಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬೇಸಿಕ್ ಕ್ವಶನ್ ಏನಂದ್ರೆ, ಇಂಡಿಯನ್ಸ್ಗೆ ಜರ್ಮನಿ ಟ್ರಾವೆಲ್ ಮಾಡೋದಕ್ಕೆ ವೀಸಾ ಬೇಕಾ? ಹೌದು, ಇಂಡಿಯನ್ಸ್ಗೆ ಜರ್ಮನಿ ಟ್ರಾವೆಲ್ ಮಾಡಬೇಕು ಅಂದ್ರೆ ವೀಸಾ ಬೇಕೇ ಬೇಕು. ಆದ್ರೆ ನೀವು ಎಷ್ಟು ದಿನ ಟ್ರಾವೆಲ್ ಮಾಡ್ತಿದ್ರಾ, ಯಾವ ಪರ್ಪಸ್ಗೆ ಹೋಗ್ತಿದ್ರಾ ಅನ್ನೋದ್ರ ಮೇಲೆ ನಿಮ್ ವೀಸಾ ಕ್ಯಾಟಗರಿ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಜರ್ಮನಿನಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ವೀಸಾಸ್ ಇದೆ? ಜರ್ಮನಿಗೆ ಹೋಗೋರಿಗೆ ಮೈನ್ ಆಗಿ ಬರೋದೇನೆ ಎರಡು ವೀಸಾ ಟೈಪ್. ಒಂದು ಶೆಂಜನ್ ವೀಸಾ ಅಥವಾ ಸಿ ವೀಸಾ. ಇದರಲ್ಲಿ ನೀವೇನಾದ್ರೂ 90 ಡೇಸ್ ಒಳಗಡೆ ಅಥವಾ ಶಾರ್ಟ್ ಸ್ಟೇ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಶೆಂಜನ್ ವೀಸಾ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಟೂರಿಸ್ಟ್, ಬಿಸ್ನೆಸ್ ಟ್ರಿಪ್, ಫ್ಯಾಮಿಲಿ ಆರ್ ಫ್ರೆಂಡ್ಸ್ ವಿಸಿಟ್, ಈ ತರದೆಲ್ಲ ಶೆಂಜನ್ ವೀಸಾನಲ್ಲಿ ಬರುತ್ತೆ. ಇನ್ನೊಂದು ನ್ಯಾಷನಲ್ ವೀಸಾ ಆರ್ ಡಿ ವೀಸಾ. ನೀವೇನಾದ್ರೂ 90 ಡೇಸ್ ಗಿಂತ ಜಾಸ್ತಿ ಅಥವಾ ಲಾಂಗ್ ಸ್ಟೇ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ನ್ಯಾಷನಲ್ ವೀಸಾ ಬೇಕಾಗುತ್ತೆ. ಎಕ್ಸಾಂಪಲ್, ಸ್ಟಡೀಸ್ಗೆ ಹೋಗ್ತಿದ್ದೀರಾ, ವರ್ಕ್ಗೆ ಹೋಗ್ತಿದ್ದೀರಾ ಅಥವಾ ಲಾಂಗ್ ಟರ್ಮ್ ಸ್ಟೇ ಮಾಡ್ತಿದ್ದೀರಾ ಅಂದ್ರೆ ನ್ಯಾಷನಲ್ ವೀಸಾ ಅಥವಾ ಡಿ ವೀಸಾ ಬೇಕಾಗುತ್ತೆ. ಈಗ ಟೂರಿಸ್ಟ್ ವೀಸಾ ಅಥವಾ ಶೆಂಜನ್ ವೀಸಾ ಅಂದ್ರೇನು? ನಿಮ್ ಪರ್ಪಸ್ ಜರ್ಮನಿಗೆ ಟೂರಿಸ್ಟ್ ಅಥವಾ ಹಾಲಿಡೇ ವಿಸಿಟ್ ಆಗಿದ್ರೆ ನಿಮಗೆ ಸಾಮಾನ್ಯವಾಗಿ ಬೇಕಾಗಿರೋದು ಶೆಂಜನ್ ವೀಸಾ ಮಾತ್ರ. ಈ ವೀಸಾದಲ್ಲಿ ಶಾರ್ಟ್ ಸ್ಟೇ ಮೂಲಕ ಶೆಂಜನ್ ಏರಿಯಾದಲ್ಲಿ ಎಲ್ಲಾ ಕಡೆನೂ ಟ್ರಾವೆಲ್ ಮಾಡಬಹುದು. ಸಾಮಾನ್ಯವಾಗಿ 90 ಡೇಸ್ ವಿತಿನ್ 180 ಡೇಸ್ ಅನ್ನೋ ರೂಲ್ ನ ಫಾಲೋ ಮಾಡ್ತಾರೆ. ಅಂದ್ರೆ 180 ಡೇಸ್ ಪೀರಿಯಡ್ ಅಲ್ಲಿ ಮ್ಯಾಕ್ಸಿಮಮ್ ನೀವು 90 ಡೇಸ್ ಸ್ಟೇ ಮಾಡಬಹುದು. ಇಲ್ಲಿ ಒಂದು ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ, ಶೆಂಜನ್ ವೀಸಾ ಅಂತಂದ್ರೆ ಜರ್ಮನಿಗೆ ಮಾತ್ರ ಹೋಗೋಕೆ ಇರೋ ವೀಸಾ ಅಂತ ಅಲ್ಲ. ಅಪ್ಲಿಕಬಲ್ ಶೆಂಜನ್ ಕಂಟ್ರೀಸ್ ಎಲ್ಲಾ ಕಡೆನೂ ನೀವು ಟ್ರಾವೆಲ್ ಮಾಡಬಹುದು. ಆದ್ರೆ ಯಾವ ಕಂಟ್ರಿನಲ್ಲಿ ಜಾಸ್ತಿ ದಿನ ಸ್ಟೇ ಮಾಡ್ತಿರೋ ಅಥವಾ ನಿಮ್ ಪರ್ಪಸ್ ಯಾವ ಕಂಟ್ರಿಗೆ ರಿಲೇಟ್ ಆಗಿದೆ ಅನ್ನೋದ್ರ ಮೇಲೆ ಅಪ್ಲಿಕೇಶನ್ ಅಲ್ಲಿ ಕಂಟ್ರಿನ ಡಿಸೈಡ್ ಮಾಡಬೇಕು. ಈಗ ಅಪ್ಲಿಕೇಶನ್ ಅಲ್ಲಿ ಯಾವ ಕಂಟ್ರಿನ ಸೆಲೆಕ್ಟ್ ಮಾಡಬೇಕು ಅನ್ನೋದು. ಸಪೋಸ್ ನೀವು ಜರ್ಮನಿ, ಫ್ರಾನ್ಸ್, ಇಟಲಿ ಈ ಮೂರು ಕಂಟ್ರಿಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಜರ್ಮನಿಗೆ ವೀಸಾ ಅಪ್ಲೈ ಮಾಡಬಾರದು. ಯಾಕಂದ್ರೆ ಶೆಂಜನ್ ಅಂತಂದ್ರೆ 29 ಯುರೋಪಿಯನ್ ಕಂಟ್ರೀಸ್ ತಮ್ಮ ಬಾರ್ಡರ್ ನ ಶೇರ್ ಮಾಡ್ತಿರೋದ್ರಿಂದ ಪಾಸ್ಪೋರ್ಟ್ ಮತ್ತೆ ಬಾರ್ಡರ್ ಕಂಟ್ರೋಲ್ ನ ರಿಮೂವ್ ಮಾಡಿದ್ದಾರೆ. ಆ ಎಲ್ಲಾ ಕಂಟ್ರೀಸ್ ಶೆಂಜನ್ ಕೆಳಗಡೆನೆ ಬರುತ್ತೆ. ಸೊ ಶೆಂಜನ್ ರೂಲ್ಸ್ ಪ್ರಕಾರ ನಿಮ್ಮ ಡೆಸ್ಟಿನೇಷನ್ ಏನಾದ್ರೂ ಒಂದೇ ಕಂಟ್ರಿ ಆಗಿದ್ರೆ ನೀವು ಆ ಕಂಟ್ರಿಗೆ ವೀಸಾ ಅಪ್ಲೈ ಮಾಡಬೇಕು. ಅದೇ ನಿಮ್ ಡೆಸ್ಟಿನೇಷನ್ ಮಲ್ಟಿಪಲ್ ಕಂಟ್ರೀಸ್ ಆಗಿದ್ರೆ ಸಾಮಾನ್ಯವಾಗಿ ಮೇನ್ ಡೆಸ್ಟಿನೇಷನ್ ಅಥವಾ ನೀವು ಯಾವ ಕಂಟ್ರಿನಲ್ಲಿ ಜಾಸ್ತಿ ದಿನ ಸ್ಟೇ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಕಂಟ್ರಿನ ಡಿಸೈಡ್ ಮಾಡಬೇಕು. ನೀವೇನಾದ್ರೂ ಮಲ್ಟಿಪಲ್ ಕಂಟ್ರೀಸ್ಗೆ ವಿಸಿಟ್ ಮಾಡಿ ಎರಡೂ ಕಂಟ್ರಿನಲ್ಲೂ ಸೇಮ್ ಡೇಸ್ ಸ್ಟೇ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಫಸ್ಟ್ ಯಾವ ಕಂಟ್ರಿಗೆ ವಿಸಿಟ್ ಮಾಡ್ತೀರಾ ಆ ಕಂಟ್ರಿಗೆ ವೀಸಾ ತಗೊಂಡ್ರೆ ಸಾಕು. ನೆಕ್ಸ್ಟ್, ಇಂಡಿಯಾದಿಂದ ಎಲ್ಲಿ ಅಪ್ಲೈ ಮಾಡಬೇಕು? ಇಂಡಿಯಾದಿಂದ ಜರ್ಮನಿ ಶೆಂಜನ್ ವೀಸಾ ಅಪ್ಲೈ ಮಾಡೋ ಪ್ರೋಸೆಸ್ ಅಲ್ಲಿ VFS ಅಪ್ಲಿಕೇಶನ್ ಸೆಂಟರ್ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ನೀವು ಅಪ್ಲಿಕೇಶನ್ ಫಾರ್ಮ್ ರೆಡಿ ಮಾಡಿ, ಅಪಾಯಿಂಟ್ಮೆಂಟ್ ಬುಕ್ ಮಾಡಿ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ, ಬಯೋಮೆಟ್ರಿಕ್ಸ್ ನ ಸಬ್ಮಿಟ್ ಮಾಡಿದ್ರೆ VFS ಸೆಂಟರ್ ಅವರು ಈ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ನ ಜರ್ಮನ್ ಅಥಾರಿಟೀಸ್ ಗೆ ಫಾರ್ವರ್ಡ್ ಮಾಡ್ತಾರೆ. ನಿಮ್ ವೀಸಾ ರಿಜೆಕ್ಟ್ ಆಗೋದಾಗ್ಲಿ ಅಕ್ಸೆಪ್ಟ್ ಆಗೋದಾಗ್ಲಿ ಜರ್ಮನ್ ವೀಸಾ ಅಥಾರಿಟೀಸ್ ಡಿಸೈಡ್ ಮಾಡುತ್ತೆ. ಈ VFS ಅವರು ವೀಸಾ ರಿಜೆಕ್ಟ್ ಆಗ್ಲಿ ಅಕ್ಸೆಪ್ಟ್ ಆಗ್ಲಿ ಏನು ಮಾಡಲ್ಲ. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್, ಕರೆಕ್ಟ್ ವೀಸಾ ಕ್ಯಾಟಗರಿನ ಡಿಸೈಡ್ ಮಾಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ರೆಡಿ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿ, VFS ಅಪಾಯಿಂಟ್ಮೆಂಟ್ ಬುಕ್ ಮಾಡಿ, ಅಪಾಯಿಂಟ್ಮೆಂಟ್ ದಿನ ಹೋಗಿ ಡಾಕ್ಯುಮೆಂಟ್ಸ್ ಮತ್ತೆ ಬಯೋಮೆಟ್ರಿಕ್ ನ ಸಬ್ಮಿಟ್ ಮಾಡಿ, ವೀಸಾ ಫೀ ಮತ್ತೆ VFS ಅಪ್ಲಿಕಬಲ್ ಚಾರ್ಜಸ್ ನ ಪೇ ಮಾಡಿದ್ರೆ ಅಪ್ಲಿಕೇಶನ್ ಪ್ರೋಸೆಸ್ ಆಗುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್, ಏನೇನ್ ಡಾಕ್ಯುಮೆಂಟ್ಸ್ ಬೇಕು? ವ್ಯಾಲಿಡ್ ಪಾಸ್ಪೋರ್ಟ್, ವೀಸಾ ಅಪ್ಲಿಕೇಶನ್, ಪಾಸ್ಪೋರ್ಟ್ ಫೋಟೋಗ್ರಾಫ್, ಟ್ರಾವೆಲ್ ಐಟನರಿ, ಫ್ಲೈಟ್ ಟಿಕೆಟ್ಸ್, ಅಕಾಮಡೇಷನ್ ಪ್ರೂಫ್, ಎಂಪ್ಲಾಯ್ಮೆಂಟ್ ಆರ್ ಬಿಸ್ನೆಸ್ ಪ್ರೂಫ್, ಕವರ್ ಲೆಟರ್, ಟ್ರಾವೆಲ್ ಮೆಡಿಕಲ್ ಇನ್ಶೂರೆನ್ಸ್ ಅಂಡ್ ಪರ್ಪಸ್ ಆಫ್ ಟ್ರಾವೆಲ್. ನೀವೇನ್ ರೀಸನ್ ಗೆ ಟ್ರಾವೆಲ್ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ನಿಮ್ಗೆ ಅಡಿಷನಲ್ ಡಾಕ್ಯುಮೆಂಟ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು ಪಾಸ್ಪೋರ್ಟ್ ರಿಕ್ವೈರ್ಮೆಂಟ್. ಪಾಸ್ಪೋರ್ಟ್ ಇಶ್ಯೂ ಡೇಟ್ ಲಾಸ್ಟ್ 10 ಇಯರ್ಸ್ ಒಳಗಡೆನೆ ಇರಬೇಕು. ಜರ್ಮನಿ ಟ್ರಿಪ್ ಮುಗಿಸಿ ಬಂದ ಮೇಲೂ ಕೂಡ ನಮ್ಮ ಪಾಸ್ಪೋರ್ಟ್ ವ್ಯಾಲಿಡಿಟಿ ಇನ್ನ 3 ಮಂತ್ಸ್ ಇರಬೇಕು. ಪಾಸ್ಪೋರ್ಟ್ ಅಲ್ಲಿ ಮಿನಿಮಮ್ 2 ಬ್ಲಾಂಕ್ ಪೇಜ್ ಇರಬೇಕು. ನೆಕ್ಸ್ಟ್ ಬರೋದೇ ಫೈನಾನ್ಷಿಯಲ್ ಪ್ರೂಫ್. ವೀಸಾ ಆಫೀಸರ್ಗೆ ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಸ್ ನ ನೀವು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಬೇಕು. ಅದಕ್ಕೆ ಅಂತಾನೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ಇನ್ಕಮ್ ಪ್ರೂಫ್,
ಸ್ಯಾಲರಿ ಡಾಕ್ಯುಮೆಂಟ್ಸ್, ITR ಅಥವಾ ಸಿಚುಯೇಷನ್ ತಕ್ಕನಾಗೆ ಅಡಿಷನಲ್ ಫೈನಾನ್ಷಿಯಲ್ ಪ್ರೂಫ್ ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಬೇಕು. ಫೈನಾನ್ಷಿಯಲ್ ಪ್ರೂಫ್ ತೋರಿಸಬೇಕು ಅಂತ ಹೇಳಿ ಸಡನ್ ಆಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿಸ್ಕೊಂಡ್ರೆ ಸಾಕಾಗಲ್ಲ. ಫೈನಾನ್ಷಿಯಲ್ ಸ್ಟೋರಿ ಅಂದ್ರೆ ನಿಮ್ಮ ಸ್ಟೇಟ್ಮೆಂಟ್ ರಿಯಲ್ ಆಗಿರ್ಬೇಕು. ಸಡನ್ ಆಗಿ ದುಡ್ಡು ಬರೋದು ಅಥವಾ ರೀಸೆಂಟ್ ಆಗಿ ಏನಾದ್ರು ಲಾರ್ಜರ್ ಅಮೌಂಟ್ ಅಕೌಂಟ್ ಹಾಕ್ಸ್ಕೊಂಡಿದ್ದೀರಾ ಅಂದ್ರೆ ಅದು ಕೂಡ ಕ್ವಶನಬಲ್ ಆಗುತ್ತೆ. ಅದಕ್ಕೆ ನಿಮ್ಮ ಸ್ಟೇಟ್ಮೆಂಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಎಂಪ್ಲಾಯ್ಮೆಂಟ್ ಅಥವಾ ಬಿಸ್ನೆಸ್ ಪ್ರೂಫ್, ನೀವೇನಾದ್ರೂ ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ರೆ ಎಂಪ್ಲಾಯ್ಮೆಂಟ್ ಪ್ರೂಫ್, ಸ್ಯಾಲರಿ ಪ್ರೂಫ್, ಲೀವ್ ಅಪ್ರೂವಲ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ITR ಮತ್ತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನ ಕೇಳಬಹುದು. ಅದೇ ನೀವೇನಾದ್ರೂ ಬಿಸ್ನೆಸ್ ಓನರ್ ಆಗಿದ್ರೆ ಬಿಸ್ನೆಸ್ ರಿಜಿಸ್ಟ್ರೇಷನ್, ITR, ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್, ಕಂಪನಿ ರಿಲೇಟೆಡ್ ಪ್ರೂಫ್ ಈ ತರ ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ. ಫೈನಲಿ ಏನಂತಂದ್ರೆ ನಿಮ್ಮ ಟ್ರಾವೆಲ್ ಪರ್ಪಸ್ ಜೆನ್ಯೂನ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ ಅಲ್ಲೇನೆ ಎಸ್ಟಾಬ್ಲಿಷ್ ಮಾಡಬೇಕು. ನೆಕ್ಸ್ಟ್ ಹೋಟೆಲ್ ಅಂಡ್ ಫ್ಲೈಟ್, ನೀವೇನ್ ಐಟನರಿ ಸಬ್ಮಿಟ್ ಮಾಡಿರ್ತೀರಾ ಅದಕ್ಕೆ ಮ್ಯಾಚ್ ಆಗೋ ತರನೇ ನಿಮ್ಮ ಫ್ಲೈಟ್ ಟಿಕೆಟ್ಸ್ ಆಗ್ಬೋದು, ಅಕಾಮಡೇಷನ್ ಪ್ರೂಫ್ ಆಗ್ಬೋದು, ರಿಸರ್ವೇಶನ್ಸ್ ಆಗ್ಬೋದು, ಇದೆಲ್ಲದ್ರದ್ದು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು. ವೀಸಾ ಸಿಗೋದಕ್ಕೂ ಮುಂಚೆನೆ ನಾನ್ ರಿಫಂಡಬಲ್ ಫ್ಲೈಟ್ ಟಿಕೆಟ್ಸ್ ನ ನೀವೇನಾದ್ರೂ ಬುಕ್ ಮಾಡ್ತಿದ್ದೀರಾ ಅಂದ್ರೆ ಕೇರ್ಫುಲ್ ಆಗಿ ಥಿಂಕ್ ಮಾಡಿ ಬುಕ್ ಮಾಡಿ. ನೆಕ್ಸ್ಟ್ ಟ್ರಾವೆಲ್ ಇನ್ಶೂರೆನ್ಸ್, ಶೆಂಜನ್ ವೀಸಾಗೆ ಟ್ರಾವೆಲ್ ಮೆಡಿಕಲ್ ಇನ್ಶೂರೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಎಷ್ಟು ದಿನ ಟ್ರಾವೆಲ್ ಮಾಡ್ತಿದ್ದೀರಾ ಅಷ್ಟು ದಿನನೂ ಕವರ್ ಆಗೋ ತರ ಇನ್ಶೂರೆನ್ಸ್ ಇರಬೇಕು. ಜೊತೆಗೆ ನಾನು ಆಗ್ಲೇ ಹೇಳಿರೋ ತರ ಶೆಂಜನ್ ಕಂಟ್ರೀಸ್ ಎಲ್ಲಾ ಕಡೆ ಕವರ್ ಆಗೋ ತರ ಇರಬೇಕು. ಪ್ಲಸ್ ಮಿನಿಮಮ್ ಮೆಡಿಕಲ್ ಕವರೇಜ್ 30,000 euros ಆಗಿರಬೇಕು. ಈಗ ವೀಸಾ ಫೀಸ್ ಎಷ್ಟು ಅಂತ, ಕರೆಂಟ್ಲಿ ಶೆಂಜನ್ ವೀಸಾಗೆ ಅಡಲ್ಟ್ಸ್ ಗೆ 90 euros ಇದೆ. ಇಂಡಿಯನ್ ರುಪೀಸ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ 9,800 rupees ಆಗುತ್ತೆ. ಚಿಲ್ಡ್ರನ್ಸ್ 6 to 12 years ಇದ್ರೆ 45 euros ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 4,900 ಚೇಂಜ್ ಆಗುತ್ತೆ. ಚಿಲ್ಡ್ರನ್ಸ್ ಬಿಲೋ 6 years ಇದ್ರೆ ವೀಸಾ ರಿಕ್ವೈರ್ಮೆಂಟ್ ಇರೋದಿಲ್ಲ. ವೀಸಾ ಏನಾದ್ರೂ ರಿಜೆಕ್ಟ್ ಆಯ್ತು ಅಂತಂದ್ರೆ ನೀವು ಯಾವುದೇ ಪೇ ಮಾಡಿರುವಂತಹ ಅಮೌಂಟ್ ರೀಫಂಡ್ ಅಂತೂ ಆಗಲ್ಲ. ಇನ್ನು ಪ್ರೊಸೆಸಿಂಗ್ ಟೈಮ್, ಶೆಂಜನ್ ವೀಸಾ ಮಿನಿಮಮ್ 15 days ತಗೊಳುತ್ತೆ. ಅದನ್ನು ಕೂಡ ನಿಮ್ಮ ಅಪ್ಲಿಕೇಶನ್ ಜರ್ಮನಿ ಅಥಾರಿಟೀಸ್ಗೆ ರೀಚ್ ಆದ್ಮೇಲೆ. ಇನ್ನು 2026 ಅಲ್ಲಿ ಬಂದಿರೋ ಮೇಜರ್ ಅಪ್ಡೇಟ್, ಶೆಂಜನ್ ವೀಸಾ ಬಿಸ್ನೆಸ್ ವೀಸಾ ಗೊತ್ತು. ಇದಲ್ದೇನೆ ಜರ್ಮನಿ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಅಂತ ಕೂಡ ಇತ್ತು. ಅಂದ್ರೆ ನೀವೇನಾದ್ರೂ ಜರ್ಮನಿನಲ್ಲಿ ಫ್ಲೈಟ್ಸ್ ನ ಚೇಂಜ್ ಮಾಡ್ತಿದ್ದೀರಾ ಅಥವಾ ಲೇ ಓವರ್ ಇದೆ ಅಂತಂದ್ರೆ ಟ್ರಾನ್ಸಿಟ್ ವೀಸಾ ಅಂತ ತಗೋಬೇಕಾಗಿತ್ತು. ಬಟ್ ಈಗಿರೋ ಅಪ್ಡೇಟ್ ಪ್ರಕಾರ ಇಂಡಿಯನ್ಸ್ಗೆ ಜರ್ಮನಿನಲ್ಲಿ ಟ್ರಾನ್ಸಿಟ್ ವೀಸಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಂಗಂತ ಅಂದ್ಬಿಟ್ಟು ನೀವು ಜರ್ಮನಿನಲ್ಲಿ ಲೇ ಓವರ್ ಇರೋ ಟೈಮ್ ಅಲ್ಲಿ ಜರ್ಮನಿಗೆ ಎಂಟರ್ ಆಗ್ಬೋದು ಅಂತ ಅನ್ಕೊಂಡ್ರೆ ಅದಾಗಲ್ಲ. ಅದಕ್ಕೆ ಜರ್ಮನಿ ವೀಸಾನ ತಗೊಳ್ಳೇಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕಾಮನ್ ಆಗಿ ಮಾಡುವಂತ ಮಿಸ್ಟೇಕ್ಸ್, ವೀಸಾ ಕ್ಯಾಟಗರಿನ ತಪ್ಪಾಗಿ ಸೆಲೆಕ್ಟ್ ಮಾಡೋದು, ಫೇಕ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕನ್ಸಿಸ್ಟೆನ್ಸಿ ಇರುವಂತದ್ದು, ಐಟನರಿ ಮತ್ತೆ ಹೋಟೆಲ್ ಬುಕಿಂಗ್ ಮ್ಯಾಚ್ ಆಗದೆ ಇರುವಂತದ್ದು, ರಾಂಗ್ ಶಿಂಜಾನ್ ಕಂಟ್ರಿಗೆ ಅಪ್ಲೈ ಮಾಡೋದು, ಇನ್ಶೂರೆನ್ಸ್ ರಿಕ್ವೈರ್ಮೆಂಟ್ಸ್ ನ ಇಗ್ನೋರ್ ಮಾಡೋದು, ಟ್ರಾವೆಲ್ ಡೇಟ್ ಇನ್ನೇನ್ ಹತ್ರ ಬರ್ತಿದೆ ಅಂದ್ಮೇಲೆ ಅವಾಗ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋದು, ಫೇಕ್ ಡಾಕ್ಯುಮೆಂಟ್ಸ್, ಫಾಲ್ಸ್ ಇನ್ಫಾರ್ಮೇಶನ್ ನ ಕೊಡೋದನ್ನ ಅವಾಯ್ಡ್ ಮಾಡಿ. ಇನ್ನು ಲಾಸ್ಟ್ ಕ್ವಿಕ್ ಚೆಕ್ ಲಿಸ್ಟ್, ವೀಸಾ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೂ ಮುಂಚೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ವ್ಯಾಲಿಡ್ ಇದೆಯಾ, ವೀಸಾ ಕ್ಯಾಟಗರಿ ಕರೆಕ್ಟ್ ಆಗಿದೆಯಾ, ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗಿದೆಯಾ, ಟ್ರಾವೆಲ್ ಐಟಿನರಿ ರೆಡಿ ಇದೆಯಾ, ಅಕಾಮಡೇಷನ್ ಪ್ರೂಫ್ ಇದೆಯಾ, ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ, ಎಂಪ್ಲಾಯ್ಮೆಂಟ್ ಅಥವಾ ಬಿಸ್ನೆಸ್ ಪ್ರೂಫ್ ರೆಡಿ ಇದೆಯಾ, ಟ್ರಾವೆಲ್ ಇನ್ಶೂರೆನ್ಸ್ 30,000 euros ನ ಕವರ್ ಮಾಡ್ತಿದ್ಯಾ, VFS ಸೆಂಟರ್ ನ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ದೀರಾ, ಈ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ವೀಸಾಗೆ ಅಪ್ಲೈ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಜರ್ಮನಿಗೆ ಟ್ರಾವೆಲ್ ಮಾಡಬೇಕು ಅಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಸ್ಪೆಷಲಿ ಜರ್ಮನಿ ವೀಸಾ ಬಗ್ಗೆ ಕನ್ಫ್ಯೂಷನ್ ಇರುವಂತ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ನಿಮ್ಗೆ ಯಾವ ಕಂಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಲೈಕ್ USA, ಕೆನಡಾ, ಆಸ್ಟ್ರೇಲಿಯಾ, UK ಯಾವ ಕಂಟ್ರಿ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಲೈಫ್ ಇನ್ ಫ್ರೇಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.